ನವೋದಯ ವಿದ್ಯಾಸಂಸ್ಥೆಯ ಕನ್ನಡ ಮಾಧ್ಯಮದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಶಿಕ್ಷಕರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಂತೆ ಪುಷ್ಪ ಗುಚ್ಛಗಳ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ಜೊತೆಗೆ ಬೃಹತ್ ಕೇಕ್ ಅನ್ನ ಕತ್ತರಿಸುವ ಮೂಲಕ ಸಿಹಿ ವಿನಿಮಯ ಮಾಡಿಕೊಂಡು ಹೊಸ ವರ್ಷಕ್ಕೆ ಶುಭವನ್ನ ಕೋರಿದ್ರು. ನಾವು ವಿದ್ಯೆ ಕಲಿಸಿಕೊಟ್ಟ ಬಳಿಕ ನೀವು ಕೆಲಸಕ್ಕೆ ಹೋಗಲೇಬೇಕು ಎಂದಿಲ್ಲ. ನೀವು ರೈತರಾಗಬಹುದು, ವಕೀಲರಾಗಬಹುದು ಅಥವಾ ವ್ಯಾಪಾರಸ್ಥರೇ ಆಗಬಹುದು. ಆದರೆ ಎಲ್ಲವುದಕ್ಕೂ ಮಿಗಿಲಾಗಿ ಒಳ್ಳೆಯವರಾದಾಗ ಮಾತ್ರ ನಾವು ಕಲಿಸಿದ ವಿದ್ಯೆಗೆ ಸಾರ್ಥಕತೆ ಎಂದು ನವೋದಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಸರಸ್ವತಿ ಅಭಿಪ್ರಾಯಪಟ್ಟರು. ಬಟ್ ನೀವೇನು ಓದಿದಿರೋ, ಏನು ಕೆಲಸ ಮಾಡ್ತಿದ್ದೀರೋ, ಆರ್ಥಿಕವಾಗಿ ಚೆನ್ನಾಗಿದ್ರೆ ಎಲ್ಲರೂ ಕೂಡ ಖುಷಿ ಆಗ್ತಿದೆ. ಬಟ್ ಒಳ್ಳೆಯವರಾಗಿದ್ದೀರಾ, ಅದು ನನಗೆ ಖುಷಿ ಆಗ್ತಿದೆ. ಒಳ್ಳೆತನ ಇರಬೇಕು, ಒಳ್ಳೆ ಮಕ್ಕಳಾಗಬೇಕು. ನೀವು ರೈತರಾಗ್ತಿರೋ, ಇಲ್ಲ ಲಾಯರ್ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ಏನಾದರೂ ಆಗಿರಿ, ಒಳ್ಳೆಯವರಪ್ಪ. ಸ್ಕೂಲಿಗೆ ಓದಿದ ಸ್ಕೂಲಿಗೆ ಪಾಠ ಮಾಡಿದ್ದ ಮೇಷ್ಟ್ರುಗಳಿಗೆ, ಅಪ್ಪ ಅಮ್ಮಂದಿರಿಗೆ ಒಳ್ಳೆ ಹೆಸರು ತಗೊಂಡ್ಬಂದ್ರೆ ಅದಕ್ಕಿಂತ ಬೇರೆ ಯಾವುದೂ ಇಲ್ಲ. ನವೋದಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ 1988 ರಿಂದ 1994 ತನಕ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗುರುವಂದನಾ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸನ್ಮಾನ ಮಾಡಿಸ್ತಾ ಇರೋದು 38-39 ವರ್ಷ ನನ್ನ ಸರ್ವೀಸು. ಖುಷಿ ಆಗ್ತಿದೆ, ತುಂಬಾ ಸಂತೋಷ ಆಗ್ತಾ ಇದೆ. ಮಾತನಾಡಿದಂತಹ ಶಿಕ್ಷಕರ ಕೃಷ್ಣಮೂರ್ತಿ, ಇತ್ತೀಚಿನ ದಿನಗಳಲ್ಲಿ ಓದಲು ಸಾಕಷ್ಟು ಬಡ ಮಕ್ಕಳು ಕಷ್ಟಪಡುತ್ತಿದ್ದಾರೆ. ನೀವು ಇಂತಹ ಮಕ್ಕಳನ್ನ ಸಾಧ್ಯವಾದಷ್ಟು ದತ್ತು ಪಡೆದು ಅವರ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ರೆ ನಾವು ಕಲಿಸಿಕೊಟ್ಟ ವಿದ್ಯೆಗೆ ಮತ್ತಷ್ಟು ಮೆರುಗು ಬರುತ್ತದೆ. ಅಂತಹ ಕೆಲಸ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು. ನಿಮ್ ಸಂಘದಿಂದ ಹೆಸರು ಹಾಕಿ ಓದಿಸಿ, ಅದು ಯಾವ್ದೊಂದು ಹೆಸರು ಬರುತ್ತೆ. ಯಾರಿಗೋ ಕೊಡೋದು, ಏನೇನೋ ಮಾಡೋದು ಬೇಡ. ಒಂದ್ 5 ಮಕ್ಳಿಗೆ ಬಡವರು ಕುಂಟುಗೋ ಬಡವ್ರ ಮಕ್ಳಿಗೆ ಗುರುತು ಮಾಡಿ. ಯಾವ್ದೇ ಸ್ಕೂಲಲ್ಲಿ ಆ ಸ್ಕೂಲ್ ಈ ಸ್ಕೂಲ್ ಅಂತ ಪ್ರಶ್ನೆ ಮಾಡ್ತಾ ಇಲ್ಲ. ಅಂತರ ಒಂದ್ 5 ಜನ ಗುಡಿಸ್ಕೊಂಡು 10 ಜನ ಗುಡಿಸಕ್ಕೆ ನಿಮ್ ಶಕ್ತಿ ಎಷ್ಟೈತೆ ಅಷ್ಟು ಮಾಡಿ. ಅವ್ರ ಪುಸ್ತಕ, ಬಟ್ಟೆ, ಫೀಸು, ಆರೋಗ್ಯ ಏನಾದ್ರು ನೀವೇ ನೋಡ್ಕೋಬೇಕು. ಅವ್ರ ಮನೆಯಿಂದ ಬರ್ಲಿ, ಇದೇ ತೊಂದರೆ ಇಲ್ಲ. ಆತರ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ವರ್ಷ ಒಂದು ಸೆಟ್ ಮಾಡ್ಕೊಂಡು ಅದು ಒಂದು ಒಳ್ಳೆ ಕೆಲಸ ಆಗುತ್ತೆ. ಇದು ಏನು ನಾವೇನು ರೂವಾರಿಗಳಲ್ಲ. ಎಲ್ಲ ನಮ್ಮ 88ರಿಂದ 98 ಬ್ಯಾಚಿನ ಸಮಸ್ತ ಸ್ನೇಹಿತರು ಕೂಡ ರೂವಾರಿಗಳೇ. ಎಲ್ಲ ಅವ್ರದಂತ ಶ್ರಮ ಮಾಡಿದ್ದಾರೆ. ಇದನ್ನ ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾವ ಅಂದ್ರೆ, ನಮಗೆ ಮೂಲ ಬುನಾದಿ ಅನ್ನೋದು ಅಮ್ಮ ಅಂತ ಕಲಿಸ್ಕೊಡುವಂಥವ್ರು ಪ್ರಾಥಮಿಕ ಶಿಕ್ಷಕರು, ಶಿಕ್ಷಕಿಯರು. ಅವ್ರನ್ನ ಇವತ್ತಿನ ದಿನಗಳಲ್ಲಿ ಯಾರು ಗುರುತಿಸ್ತಿರಲಿಲ್ಲ. ಅದು ನಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಒಳಕಿರ್ತದೆ. ನಾವು ಮೂಲ ಕಲಿತಿದ್ದನ್ನ, ಬುನಾದಿ ಕೊಟ್ಟಿದ್ದನ್ನ, ಶಿಕ್ಷಕರನ್ನ ನಾವು ಯಾವತ್ತೂ ಮರಿಬಾರ್ದು. ಮನೇಲಿ ಹೆಂಗೆ ತಂದೆ ತಾಯಿ ಪ್ರಥಮ ಗುರುಗಳು, ಹಾಗೆ ನಮ್ಮ ಪ್ರಾಥಮಿಕ ಶಿಕ್ಷಣಕ್ಕೆ ಅವರೇ ಕೂಡ ಮೂಲ ಆಗಿರ್ತಾರೆ. ಆದ್ರಿಂದ ಅವ್ರಿಗೆ ಎಲ್ಲೋ ಒಂದು ರೀತಿ ಸನ್ಮಾನ ಮಾಡಿ ಅವರ ಆಶೀರ್ವಾದ ತಗೋಬೇಕು ಅನ್ನೋದು ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಒಂದು ಅಭಿಲಾಷೆ ಇತ್ತು. ಅಲ್ಲದೆ ಗುರುಗಳ ಆಶೀರ್ವಾದ ಪಡೆದಿದ್ದು ನಮಗೆ ಬಹಳ ಒಂದು ತೃಪ್ತಿಕರ ವಿಚಾರ. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ, ಇವತ್ತಿನ ITBT ಯುಗದಲ್ಲಿ ಮೂಲ ಬಂದಿದ್ದು ಒಂದು ನೆಲೆನೇ ಮರ್ತಿದ್ದಾರೆ. ಶಿಕ್ಷಕಿ ಜಯಲಕ್ಷ್ಮಿ ಮಾತನಾಡಿ, ಸಮಾಜದಲ್ಲಿ ಗುರುವಿನ ಸ್ಥಾನ ದೊಡ್ಡದಿದೆ. ಆದರೆ ವಿದ್ಯಾರ್ಥಿಗಳಾದ ನಿಮಗೆ ಗುರಿ ಮತ್ತು ಗುರು ಎರಡೂ ಇವೆ. ಕೆಲವೊಂದು ಸಂದರ್ಭದಲ್ಲಿ ಸಿಟ್ಟು, ದ್ವೇಷ ಪ್ರತಿಯೊಬ್ಬರಿಗೂ ಬರುತ್ತದೆ. ಆದರೆ ಅದನ್ನ ಕ್ಷಣಿಕವಾಗಿ ಮರೆತು ಮತ್ತೆ ಒಂದಾಗಿ ಮುನ್ನಡೆದಾಗ ಮಾತ್ರ ನಾವು ನಿಮಗೆ ಕಲಿಸಿಕೊಟ್ಟ ವಿದ್ಯೆಗೆ ಸಾರ್ಥಕ. ತಮ್ಮ ಮನದಾಳದ ಮಾತನ್ನ ಹೇಳಿದ್ರು. 10 ಜನ ಶಿಕ್ಷಕರು ಕೂಡ ಸಾಮಾನ್ಯವಾಗಿ ಯಾರಿಗೂ ಬೇರೆ ಕಡೆ ವರ್ಗಾವಣೆ ಇಲ್ಲ. ಅಂಥದ್ರಲ್ಲಿ ಕೂಡ ನಾವು 10 ಜನ ಕೂಡ ಹೊಂದಿಕೊಂಡು ಎಲ್ಲರ ಬಾಯಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಪ್ರೇರಣೆಯಾಗಿ, ಕೆಲವು ಸಂದರ್ಭ ಸಮಯದಲ್ಲಿ ಕೆಲವು
ಮಾತಿನ ಚಕಮಕಿ ನಡಿಬೋದು, ಆದರೆ ಯಾರಲ್ಲಿ ಒಂದು ದ್ವೇಷ ಮನೋಭಾವನೆಯಿಂದೆಯ ಎಲ್ಲರೂ ಕೂಡ 10 ಜನರು ಕೂಡ ನಾವು ಒಂದೇ ಶಾಲೆಯಲ್ಲಿ ಅವರವರಿಗೆ ಬಂದಂತ ಸರ್ವಿಸ್ನಷ್ಟು ಅವರು ಸರ್ವಿಸ್ ಮಾಡಿದ್ದಾರೆ. ಇದೇ ವೇಳೆ ಚಂದ್ರಜಿತ್ ಮಾತನಾಡಿ, ನಾನು ಶಿಕ್ಷಕರ ಮಗ ಎಂಬುದು ಎಲ್ಲಾ ಶಿಕ್ಷಕರಿಗೂ ಗೊತ್ತಿತ್ತು. ಆದರೆ ನಾನು ತಪ್ಪು ಮಾಡಿದಾಗ ಬೇರೆಯವರಿಗಿಂತ ನನಗೆ 4 ಚಡಿ ಏಟು ಜಾಸ್ತಿ ಬೀಳ್ತಿದ್ದೋ. ಅಂತಹ ಚಡಿ ಏಟು ತಿಂದ ಕಾರಣ ನಾನು ಇವತ್ತು ಉನ್ನತ ಸ್ಥಾನದಲ್ಲಿದ್ದೇನೆ. ಅಂತಹ ಗುರುಗಳ ಆಶೀರ್ವಾದ ಪಡೆಯುವ ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿರೋದು ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ಎಂದರು. ಯಾಕಂದ್ರೆ ಮಾಸ್ಟರ್ ಮಗ ಅಂತ ಗೊತ್ತಿದ್ರು 4 ಎಕ್ಸ್ಟ್ರಾ ಹಾಕಿರೋದು ಮತ್ತೆ ನಮ್ಮಪ್ಪ ನನಗೆ ಟೀಚರ್ ಆದ್ರೂ ಕೂಡ ಅಷ್ಟು ನನಗೆ ಹೊಡೆದು ಬೇರೆಯವ್ರು ಅದನ್ನ ನೋಡಿ ಎದ್ರಿಕೊಂಡು ಅರ್ಧ ಅವರು ಒಂದು ಒಳ್ಳೆ ದಾರಿಗೆ ಹೋಗ್ತಾ ಇದ್ರು. ಇವ್ರಿಗೆ ಬಿಡ್ತಾರೆ, ನನಗೆ ಬಿಡ್ತಾರೆ ಇವ್ರಿಂದ ಅಂತ. ಹೀಗಾಗಿ ನಾವು ಇವರೆಲ್ಲ ಒಂದು ಕೊಟ್ಟಿರೋ ಕೋಲ್ ಪೆಟ್ಟಿನಿಂದ ನಾವು ಇವತ್ತು ಒಂದು ಒಳ್ಳೆ ಒಂದು ಶಿಲೆ ಆಗಿದೀವಿ ಅನ್ನೋದಕ್ಕೆ ನನ್ನ ಅಭಿಪ್ರಾಯ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇದು 4ನೇ ವರ್ಷ ಮಾಡ್ತಾ ನಮಗೆ ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈ ಏನೇನು ಆಗ್ಬೋದು, ಯಾವುದೋ ಒಂದು ಬಂದಿರೋ ಟೀಚರ್ಸ್ ಒಂದಿಬ್ರು ನಿಮ್ಮ ಕೈಲಾದ್ರೆ ಒಂದು 4 ಜನ ದತ್ತು ತಗೊಳ್ಳಿ, ಅದಕ್ಕೆ ಫಿಸಿಕಲ್ ಇದರಲ್ಲಿ ಫೈನಾನ್ಷಿಯಲಿ ಪೂರಿರೋಂಥವ್ರಿಗೆ ಸಹಕಾರ ಮಾಡಿ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದಷ್ಟು, ನಮ್ಮ ಕೈಲಿ ಎಷ್ಟು 100 ಜನ ಮಾಡಬೇಕಾಗಿಲ್ಲ, 1-2 ಹುಡುಗರಿಗೆ, ಬಡವರಿಗೆ ಹುಡುಗರಿಗೆ ಮತ್ತೆ ಏನಾದರೂ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಆಮೇಲೆ ಇದನ್ನ ನಾವು 4 ವರ್ಷ ಅಲ್ಲ, ಇನ್ನೂ 40 ವರ್ಷ ಮಾಡಬೇಕು ಅಂತ ತುಂಬಾ ಖುಷಿಯಾಗಿ ಓಡಾಡ್ಕೊಂಡು ಮಾಡ್ತಿದ್ದೀವಿ. ನಾವಿರೋ ತನಕ ನಮ್ಮ ಕೈಲಿ ಏನು ಸೇವೆ ಆಗುತ್ತೆ ಅದನ್ನ ಒಂದು ಸಮಾಜಕ್ಕೂ ಮಾಡಿಕೊಂಡು ನಾವೆಲ್ಲ ಸ್ನೇಹಿತರು ಒಗ್ಗೂಡಿ ಏನಾದ್ರು ಒಂದು ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತಿದ್ದೀವಿ. ಇದು ಸ್ಫೂರ್ತಿ ಈ ಫಂಕ್ಷನ್. ಹಳೆ ವಿದ್ಯಾರ್ಥಿ ಸಂಘದ ಮತ್ತೊಬ್ಬ ಸದಸ್ಯ ಪ್ರಸಾದ್ ಮಾತನಾಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎನ್ನುವ ಹಾಗೆ ನಾವು ಅವರಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟು ನಮಗೆ ಜ್ಞಾನ ಲಭಿಸುತ್ತದೆ, ಮುಕ್ತಿ ದೊರೆಯುತ್ತದೆ. ಹಾಗಾಗಿ ಇಂತಹ ಕಾರ್ಯಕ್ರಮ ಮಾಡ್ತಿರೋದು ನಮಗೆ ತುಂಬಾ ಹೆಮ್ಮೆ ಎನಿಸ್ತಿದೆ ಎಂದರು. ಗುರುವಿನ ಗುಲಾಮನಾಗುವ ತನಕ ದೊರೆದೆಯ ಮುಕ್ತಿ ಅಂತ ಹೇಳ್ತಾರೆ. ಗುರುವಿನ ಯಾವಾಗಲೂ ನಾವು ಅವರಿಗೆ ಗುಲಾಮನಾದ್ರೆ ಮಾತ್ರ ನಮಗೆ ಮುಕ್ತಿ ಸಿಗುತ್ತೆ, ಅದರಿಂದ ನಮಗೆ ಜ್ಞಾನ ಸಿಗುತ್ತೆ, ತಿಳುವಳಿಕೆ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ಯಾವಾಗಲೂ ಕೂಡ ಯಾವುದೇ ವಿಚಾರದಲ್ಲೂ ಕೂಡ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಗುರುವಿನ ಗುಲಾಮನಾಗಬೇಕು ಅಂತ ನಾವು ಕೇಳ್ಕೊತೀವಿ. ಅದರಿಂದ ನಾವು ಮುಕ್ತಿಯನ್ನ ಪಡಿಬೋದು ಅಂತ ಹೇಳಿ 2020ರಲ್ಲಿ ಇದು ಪ್ರಾರಂಭವಾಗಿದ್ದು, ನಾವು ಹಿಂದಿನ 4 ವರ್ಷದಿಂದ ಮಾಡ್ಕೊಂಡು ಬಂದಿದ್ವಿ. ಈ ವರ್ಷ ಗುರುಗಳಿಗೆ ವಂದನೆ ಸಲ್ಲಿಸಿದ್ವಿ. ಅವರ ಆಶೀರ್ವಾದ ಬೇಕಾಗಿತ್ತು ನಮಗೆ. ಹಿಂದೆ ಎಲ್ಲ ನಮಗೆ ಪಾಠ ಹೇಳ್ಕೊಟ್ಟು ನಮಗೆ ಒಳ್ಳೆ ಬುದ್ಧಿ ಎಲ್ಲ ಕಲಿಸಿರೋದ್ರಿಂದ ಅವ್ರಿಗೆ ಈ ಸತಿ ಕರೆಸಿ ಒಂದು ಗುರು ವಂದನೆ ಮಾಡಿದ್ವಿ. ಸತತವಾಗಿ ನಡ್ಕೊಂಡು ಬರ್ತಾ ಇದೆ ಒಳ್ಳೆ ರೀತಿಯಲ್ಲಿ. 1988ನೇ ಇಸ್ವಿದು ಪ್ರೈಮರಿ ಸ್ಕೂಲು, ನವೋದಯ ಸ್ಕೂಲು. ಇದರಲ್ಲಿ 10 ಜನ ಟೀಚರ್ಸ್ ನಮಗೆ ಪಾಠ ಮಾಡಿದ್ರು. ಅದರಲ್ಲಿ ಒಬ್ಬರು ಎಕ್ಸ್ಪೈರ್ ಆಗಿದ್ದಾರೆ. 9 ಜನ ಬಂದಿದ್ರು ಇವತ್ತು, ಬಂದು ನಮಗೆಲ್ಲ ಆಶೀರ್ವಾದ ಮಾಡೋಗಿದ್ದಾರೆ. ಇದು ವಾಟ್ಸಪ್ ಗ್ರೂಪಿಂದ ಆಗಿದ್ದು. ಇದರಲ್ಲಿ ನಾವು 40 ಜನ ಇದ್ದೀವಿ, ಒಟ್ಟು 80 ಜನ ಇದ್ವಿ. ಅದರಲ್ಲಿ ಇವತ್ತು 40 ಜನ ಹಾಜರಾಗಿದ್ರು. ಹೆಣ್ಮಕ್ಳು 4 ಜನ ಬಂದಿದ್ರು. ಇನ್ನು ಬಳಿಕ ವೇದಿಕೆಯಲ್ಲಿ ಇತರೆ ಶಿಕ್ಷಕರಾದ ಹೇಮಲತಾ, ಸುಕನ್ಯಾ, ರಾಧಿಕಾ, ಮೋಹನ್, ಪುಟ್ಟೇಗೌಡ, ಜಾನಕಮ್ಮ, ರಾಜೇಶ್ವರಿ, ವೆಂಕಟರಮಣಯ್ಯ ಸೇರಿದಂತೆ ಹಲವು ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಅದೇ ರೀತಿ ಹಳೆ ವಿದ್ಯಾರ್ಥಿಗಳ ಸಂಘದ ರಾಜೇಶ್ವರಿ, ವಾಸವಿ, ರೂಪಾ, ಷಣ್ಮುಗ, ನಟರಾಜ್, ಜಾಂಟಿ ರಘು, ಲೋಹಿತ್ ಸೇರಿದಂತೆ ಹಲವು ಮಂದಿ ಗುರುವಂದನಾ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಮೇಲೆ ನಾನು ಬಂದಿದ್ದು ಚಂದ್ರಾಯಪಟ್ಟಣಕ್ಕೆ. ಆದ್ರೆ ಇವತ್ತು ರಜಾ ಹಾಕಿ ಏನೇನೋ ಸುಳ್ಳು ಹೇಳಿ ಬಂದಿದ್ದೀನಿ. ಈಗ ಬಂದಿದ್ದು ತುಂಬಾ ಖುಷಿ ಆಯ್ತು. ನಿಮ್ಗೆ ನೋಡಿ ಇನ್ನೂ ತುಂಬಾ ಖುಷಿ ಆಯ್ತು. ಇಲ್ಲಿ ನಡೆಯೋದಕ್ಕೆ ಬುನಾದಿ ಹಾಕಿ ಕೊಟ್ಟಂತ ಎಲ್ಲಾ ಶಿಕ್ಷಕರಿಗೂ ಒಂದು ಫಸ್ಟ್ ವಿದ್ಯೆ ಕಲಿಸಿದ್ವಿ. ನಾವು ನಿಮ್ಮಿಂದಲೇ ನಾವು ಇಷ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ. ನೀವು ಹಾಕೊಟ್ಟಿರೋ ಬುನಾದಿಲೇ ನಾವು ಇಲ್ಲಿವರೆಗೂ ಸಾಗಿದ್ದೀವಿ. ಮತ್ತೆ ನಾವು ಇಲ್ಲಿವರೆಗೂ ಸ್ಟೇಜ್ ತಲುಪಬೇಕು ಅಂದ್ರೆ ನೀವು ಒಂದೊಂದು ಅಕ್ಷರ ನಮಗೆ ತಿದ್ದಿ ಹೇಳ್ಕೊಟ್ಟಿರೋದ್ರಿಂದ ನಾವು ಈ ಮಟ್ಟಕ್ಕೆ ಬಂದು ನಿಂತ್ಕೊಳ್ಳೋಕೆ ಸಾಧ್ಯ ಆಗಿದೆ. ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದನ್ನ ನೀವು ಹೇಳ್ಕೊಟ್ಟಿರೋದ್ರಿಂದ ನಾವು ಈ ಮಾರ್ಗಕ್ಕೆ ಬಂದು ನಿಂತಿದ್ದೀವಿ. ಇನ್ನು ಮುಂದೆ ಹಾಗೆ ಹೋಗ್ಬೇಕು ಅನ್ನೋದು ನಮ್ಮ ಅನಿಸಿಕೆ. ಮತ್ತೆ ನಿಮ್ಮ ಜೊತೆ ನಾವು ಸದಾ ಹೀಗೆ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಅವರು ನೋಡೋದು ಚೆನ್ನಾಗಿದ್ರು. ಏನೋ ಇನ್ನು ನೋಡ್ತಾ ಇದ್ದೀನಿ. ಶನಿವಾರ ಬತ್ಕೊಂಡ್ರೆ ನಮಗೆ ಸರಸ್ವತಿ ಮೇಡಮ್ ಮುಂದೆ ಶನಿದೇವರು ಅದು ತಪ್ಪೋದು. ಅವ್ರ ಹತ್ರ ಕಿವಿಡ ತಪ್ಪಿಲ್ಲ. ಅದು ಯಾವ ರೀತಿ ಇಳಿಸ್ತಿದ್ರಪ್ಪ ಅಂದ್ರೆ ನೋಡಿ, ಕತ್ತು ಮ್ಯಾಗ್ ಬರ್ಬೇಕು, ಕತ್ತು ಮ್ಯಾಗ್ ಬರ್ಬೇಕು. ಹಿಂಗಿರ್ದಿರುವ ಒಳಗಡೆ ಹೋಗಿರೋರು ಯಾವನಾರು ಹಿಂಗ ಹತ್ತಿದ ಮೀನ್ ಹೋದ್ರೆ ಮತ್ತೆ ಬರೋರು. ಡಸ್ಟ್ ರೆಡಿ ಇರೋದು.
ಗುರುವಂದನಾ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ವೇದಿಕೆ ಮೇಲಿದ್ದ ಸುಮಾರು 10 ಮಂದಿ ಶಿಕ್ಷಕರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಗೌರವ ಸಮರ್ಪಣೆ ಮಾಡಿದರು. ಹಾಕ